ಸ್ನೇಹಿತರೆ, ಚೀನಾ ಕೊನೆಗೂ ಒಪ್ಪಿಕೊಳ್ಳದೆ ಬೇರೇನೂ ದಾರಿ ಇರಲಿಲ್ಲ. ಭಾರತವನ್ನು ಹಗುರವಾಗಿ ತೆಗೆದುಕೊಂಡಿದ್ದಕ್ಕೆ ತುಂಬಾ ದೊಡ್ಡ ತಪ್ಪು ಮಾಡಿದ್ದೇವೆ ಅಂತ. ಹೌದು, ಇದು ನಾವು ಹೇಳೋ ಮಾತ ಅಲ್ಲ. ಚೀನಾದ ಸ್ವಂತ ಅತ್ಯುನ್ನತ ಸೈನಿಕ ಅಧಿಕಾರಿಗಳು ಬಹಿರಂಗವಾಗಿ ಹೇಳಿದ ವಿಷಯ. ಬೀಜಿಂಗ್ನಿಂದ ಬಂದ ಮಾಹಿತಿ ನೋಡಿದರೆ ಚೀನಾದ ಸೆಂಟ್ರಲ್ ಮಿಲಿಟರಿ ಕಮಿಷನ್ ಉಪಾಧ್ಯಕ್ಷ ಜನರಲ್ ಜಾಂಗ್ ಯುಕ್ಸಿಯಾ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಭಾರತವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲಿಲ್ಲ ಅಂತ. ಇದರಿಂದ ದೊಡ್ಡ ಯುದ್ಧಭೂಮಿ ತಪ್ಪು ಆಯ್ತು ಅಂತ. ಇದರಿಂದ ಚೀನಾ ಸೇನೆ ಹಾಕಿದ ಎಲ್ಲಾ ಅಂದಾಜುಗಳು ಒಂದೊಂದೇ ಸಂಪೂರ್ಣವಾಗಿ ಕುಸಿದು ಹೋಗಿವೆ. ಈ ವಿಷಯ ಕೇವಲ ಗಡಿ ಸಮಸ್ಯೆಗಳಿಗೆ ಮಾತ್ರ ಸೀಮಿತ ಅಲ್ಲ. ಚೀನಾಕ್ಕೆ ನಿಜವಾದ ಚಿಂತೆ ಏನೆಂದರೆ ಭಾರತ ಗಡಿಯಲ್ಲಿ ಎಷ್ಟು ಸೈನಿಕರನ್ನು ಇಟ್ಟಿದೆ ಅನ್ನೋದು ಅಲ್ಲ. ಅಸಲು ಭಯ ಏನೆಂದರೆ ಭಾರತ ಈಗ ದೂರದ ಪ್ರದೇಶಗಳಲ್ಲೂ ತನ್ನ ಶಕ್ತಿ ತೋರಿಸುವ ಸಾಮರ್ಥ್ಯಕ್ಕೆ ಬಂದಿದೆ. ಅಂದರೆ ಇದು ಪವರ್ ಪ್ರೊಜೆಕ್ಷನ್ ಅಂತ ಅರ್ಥ. ಕಳೆದ ಕೆಲವು ತಿಂಗಳಲ್ಲಿ ಚೀನಾದ ಥಿಂಕ್ ಟ್ಯಾಂಕ್ಗಳು, ಪಿಎಲ್ಯ ಸೈನಿಕ ಅಧಿಕಾರಿಗಳು ಅವರು ಬರೆದ ರಿಪೋರ್ಟ್ಗಳಲ್ಲಿ ಭಾಷೆಯೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಇದು ಕೇವಲ ಮಾತುಗಳು ಮಾತ್ರ ಅಲ್ಲ ಸ್ನೇಹಿತರೆ. ಭಾರತದ ಬಗ್ಗೆ ಚೀನಾದ ಹಳೆಯ ಅಂದಾಜುಗಳು ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿ ಹೋಗಿವೆ ಅನ್ನೋ ಸ್ಪಷ್ಟ ಸಂಕೇತ. ಚೀನಾದ ಸೈನಿಕ ಸಂಶೋಧನಾ ವೇದಿಕೆಗಳು, ಪಿಎಲ್ಯ, ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿವರೆಗೂ ಈಗ ಒಪ್ಪಿಕೊಳ್ಳುತ್ತಿವೆ. ಭಾರತ ಇನ್ನು ಮುಂದೆ ಗಡಿಗಳ ಮೇಲೆ ಮಾತ್ರ ಗಮನ ಹರಿಸೋ ದೇಶ ಅಲ್ಲ. ಭಾರತದ ಅತ್ಯಾಧುನಿಕ ಡ್ರೋನ್ ಸಾಮರ್ಥ್ಯಗಳು, ಸ್ವದೇಶಿ ನಿರ್ಮಿತ ನಿಖರ ಮಿಸೈಲ್ಗಳು, ಬಲಿಷ್ಠ ರಕ್ಷಣಾ ಉದ್ಯಮ, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ನೌಕಾಬಲ ಇವೆಲ್ಲ ಸೇರಿ ಭಾರತವನ್ನು ನಿರ್ದಿಷ್ಟ ಯುದ್ಧಭೂಮಿ ಪ್ರದೇಶದಲ್ಲಿ ಶಕ್ತಿ ತೋರಿಸುವ ದೇಶವಾಗಿ ಬದಲಾಯಿಸಿವೆ. ಸರಳವಾಗಿ ಹೇಳಬೇಕೆಂದರೆ ಸ್ನೇಹಿತರೆ, ಭಾರತ ಇನ್ನು ಮುಂದೆ ಕೇವಲ ಪ್ರತಿಕ್ರಿಯಿಸೋ ದೇಶ ಮಾತ್ರ ಅಲ್ಲ, ಯುದ್ಧಭೂಮಿಯ ದಿಕ್ಕನ್ನೇ ತಾನೇ ನಿರ್ಧರಿಸುವ ಸಾಮರ್ಥ್ಯಕ್ಕೆ ಬಂದಿದೆ. ಚೀನಾದ ರಿಪೋರ್ಟ್ಗಳು ಈಗ ಸುಳಿವುಗಳಲ್ಲಿ ಅಲ್ಲ, ಬಹಿರಂಗವಾಗಿ ಹೇಳುತ್ತಿವೆ. ಭಾರತವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವಲ್ಲಿ ನಮಗೆ ದೊಡ್ಡ ಯುದ್ಧಭೂಮಿ ತಪ್ಪು ಆಯ್ತು ಅಂತ. ಈ ವಿಷಯವನ್ನು ಒಪ್ಪಿಕೊಂಡಿದ್ದು ಚೀನಾದ ಸೆಂಟ್ರಲ್ ಮಿಲಿಟರಿ ಕಮಿಷನ್ ಉಪಾಧ್ಯಕ್ಷ ಜನರಲ್ ಜಾಂಗ್ ಯುಕ್ಸಿಯಾ. ಇವರು ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬಳಿಕ ಚೀನಾದಲ್ಲಿ ಅತ್ಯುನ್ನತ ಸೈನಿಕ ಅಧಿಕಾರಿ. ಸೈನಿಕ ಚರ್ಚೆಗಳಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತದ ಸ್ವದೇಶಿ ಆಯುಧ ನಿರ್ಮಾಣ ಸಾಮರ್ಥ್ಯ ಈಗ ಚೀನಾದ ದೀರ್ಘಕಾಲೀನ ಯುದ್ಧ ಕಾರ್ಯತಂತ್ರಗಳನ್ನು ಸವಾಲು ಮಾಡುತ್ತಿದೆ ಅಂತ. ಹಲವು ವರ್ಷಗಳಿಂದ ಚೀನಾ ಹೀಗೆಯೇ ಯೋಚಿಸುತ್ತಾ ಬಂದಿತ್ತು. ದೊಡ್ಡ ಘರ್ಷಣೆ ಬಂದರೆ ಭಾರತ ಆಮದುಗಳ ಮೇಲೆ ಅವಲಂಬಿತವಾಗಿ ಸರಬರಾಜು ಸರಪಳಿಯಲ್ಲಿ ಸಿಲುಕಿಕೊಳ್ಳುತ್ತದೆ, ರಾಜಕೀಯ ಒತ್ತಡಕ್ಕೆ ಬೊಗ್ಗುತ್ತದೆ, ಹೆಚ್ಚು ಕಾಲ ಹೋರಾಡಲಾರದು ಅಂತ. ಆದರೆ ಭಾರತ ಆ ಭ್ರಮೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಿದೆ. ಸ್ವದೇಶಿ ಆಯುಧ ನಿರ್ಮಾಣ, ವೇಗದ ಸರಬರಾಜು, ಆತ್ಮನಿರ್ಭರ ವ್ಯವಸ್ಥೆಗಳು ಚೀನಾ ಅವಲಂಬಿಸಿದ ಎಲ್ಲಾ ಅಂದಾಜುಗಳನ್ನು ಒಮ್ಮೆಗೆ ಬೂದಿ ಮಾಡಿವೆ. ಅಷ್ಟೇ ಅಲ್ಲ, ಪಿಎಲ್ಯ ಜಂಟಿ ಸಿಬ್ಬಂದಿ ವಿಭಾಗದ ಮುಖ್ಯ ಅಧಿಕಾರಿ ಜನರಲ್ ಲಿಯು ಜೆನ್ಲಿ ಕೂಡ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಭಾರತದ ಬಲ ಸಂಖ್ಯೆಗಳಲ್ಲಿ ಮಾತ್ರ ಇಲ್ಲ, ನಿಖರ ಆಯುಧಗಳ ಜಾಲದಲ್ಲಿ ಇದೆ. ಶತ್ರುವಿಗೆ ಭಾರೀ ಆರ್ಥಿಕ ಮತ್ತು ಯುದ್ಧಭೂಮಿ ನಷ್ಟ ಉಂಟುಮಾಡುವ ಸಾಮರ್ಥ್ಯದಲ್ಲಿ ಇದೆ. ಅಂದರೆ ಭಾರತ ಈಗ ಹೆಚ್ಚು ಆಯುಧಗಳ ಸಂಖ್ಯೆಯ ಮೇಲೆ ಅವಲಂಬಿತವಾಗದೆ ಕಡಿಮೆ ಆದರೆ ಅತ್ಯಂತ ನಿಖರ ಯುದ್ಧ ಶೈಲಿಯ ಮೇಲೆ ಗಮನ ಹರಿಸಿದೆ. ಇದೇ ಚೀನಾಕ್ಕೆ ಅತ್ಯಂತ ತೊಂದರೆ ಕೊಡುತ್ತಿರುವ ವಿಷಯ. ಆದರೆ ಸ್ನೇಹಿತರೆ, ಚೀನಾದ ಸೈನಿಕ ರಿಪೋರ್ಟ್ಗಳನ್ನು ಎಚ್ಚರಿಕೆಯಿಂದ ಓದಿದರೆ ಇನ್ನೊಂದು ವಿಷಯ ಸ್ಪಷ್ಟವಾಗಿ ಕಾಣುತ್ತದೆ. ಅವರ ಚಿಂತೆ ಕೇವಲ ಭಾರತ ಎಷ್ಟು ಡ್ರೋನ್ಗಳು ಅಥವಾ ಎಷ್ಟು ಮಿಸೈಲ್ಗಳನ್ನು ಮಾಡುತ್ತಿದೆ ಅನ್ನೋದು ಮಾತ್ರ ಅಲ್ಲ. ಅಸಲು ಭಯ ಏನೆಂದರೆ ಭಾರತ ಯುದ್ಧವನ್ನು ಹೆಚ್ಚು ಕಾಲ ಎಳೆಯದೆ ಸೀಮಿತ ಆದರೆ ನಿರ್ಣಾಯಕ ನಷ್ಟ ಉಂಟುಮಾಡುವ ಸಾಮರ್ಥ್ಯವನ್ನು ಸಾಧಿಸಿದೆ ಅನ್ನೋ ಯೋಚನೆ ಮತ್ತು ಕಾರ್ಯತಂತ್ರ. ಸರಳವಾಗಿ ಹೇಳಬೇಕೆಂದರೆ ಭಾರತ ಕೇವಲ ಆಯುಧಗಳನ್ನು ಮಾಡೋದು ಮಾತ್ರ ಅಲ್ಲ, ಯುದ್ಧ ಹೇಗೆ ಆಡಬೇಕು ಅನ್ನೋ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ. ಇದೇ ಬದಲಾವಣೆ ಈಗ ಚೀನಾಕ್ಕೆ ಅತಿದೊಡ್ಡ ಚಿಂತೆಯ ಕಾರಣ. ಇನ್ನು ಹೇಳಬೇಕೆಂದರೆ ಚೀನಾದ ಭಯ ಕೇವಲ ಆಯುಧಗಳ ಸಂಖ್ಯೆಯ ಬಗ್ಗೆ ಮಾತ್ರ ಅಲ್ಲ, ಆ ನಿರ್ಮಾಣದ ಯುದ್ಧಭೂಮಿ ಪ್ರಾಮುಖ್ಯತೆ ಮತ್ತು ಪ್ರಾದೇಶಿಕ ಪ್ರಭಾವದ ಬಗ್ಗೆ. ನಿಜ ಏನೆಂದರೆ 2020 ವರ್ಷದವರೆಗೂ ನಿಖರ ದಾಳಿ ಮತ್ತು ಡ್ರೋನ್ ತಂತ್ರಜ್ಞಾನದಲ್ಲಿ ಭಾರತ ಚೀನಾಕ್ಕಿಂತ ತುಂಬಾ ಹಿಂದುಳಿದಿದೆ ಅಂತ ಎಲ್ಲರೂ ಯೋಚಿಸುತ್ತಿದ್ದರು.
ಏಷ್ಯಾದಲ್ಲಿ ಆತ್ಮಘಾತಕ ಡ್ರೋನ್ಗಳು ಮತ್ತು ಸಮೂಹ ಡ್ರೋನ್ಗಳಲ್ಲಿ ಅತ್ಯುನ್ನತ ಸ್ಥಾನ ನಮ್ಮದೇ ಅಂತ ಚೀನಾಕ್ಕೆ ಗಟ್ಟಿ ನಂಬಿಕೆ ಇತ್ತು. ದೊಡ್ಡ ಪ್ರಮಾಣದಲ್ಲಿ ಆಯುಧಗಳನ್ನು ಮಾಡುವ ಸಾಮರ್ಥ್ಯವು ನಮ್ಮದೇ ಅಂತ ಯೋಚಿಸುತ್ತಿತ್ತು. ಆದರೆ ಕೇವಲ 5 ವರ್ಷಗಳಲ್ಲೇ ಭಾರತ ಆ ತಂತ್ರಜ್ಞಾನದ ಅಂತರವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿದೆ. ಇಲ್ಲಿಯೇ ಚೀನಾದ ಭ್ರಮೆ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಆ ಭ್ರಮೆ ಸಂಪೂರ್ಣವಾಗಿ ತೊಲಗಿಹೋದ ಘಟನೆ ಏನೆಂದರೆ, ಭಾರತ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ನಿಗದಿತ ಸಮಯದಲ್ಲೇ ಸರಬರಾಜು ಮಾಡಿದೆ. ಅದರ ನಂತರ ಆರ್ಮೇನಿಯಾಕ್ಕೂ ಸಮಯಕ್ಕೆ ಆಯುಧಗಳನ್ನು ಸರಬರಾಜು ಮಾಡಿದೆ. ಅದೇ ಕಾಲದಲ್ಲಿ ಭಾರತ ಗೌರವ್ ಗೇಡೆಡ್ ಬಾಂಬ್ಗಳನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಆಕಾಶ್ ಮಿಸೈಲ್ ರಕ್ಷಣಾ ವ್ಯವಸ್ಥೆಯನ್ನು ಪ್ರತಿ 25 ಕಿಲೋಮೀಟರ್ಗಳಿಗೆ ಒಂದು ರೀತಿ ಸ್ಥಾಪಿಸಿದೆ. ಕಲ್ಪಿಸಿಕೊಳ್ಳಿ, ಒಂದು ಮಿಸೈಲ್ 1 ನಿಮಿಷದಲ್ಲಿ ಶತ್ರು ಗುರಿಯನ್ನು ಬೂದಿ ಮಾಡುತ್ತದೆ. ಅದು ಯಾವ ರೇಡಾರ್ಗೂ ಸಿಕ್ಕದು. 90 ಜನವರಿ 2026 ಅನ್ನೋದು ಭಾರತದ ರಕ್ಷಣಾ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆದ ದಿನ. ಪ್ರಪಂಚದೆಲ್ಲ ನಿದ್ರೆ ಮಾಡುತ್ತಿರುವ ಸಮಯದಲ್ಲಿ ಹೈದರಾಬಾದ್ನ ಡಿಬಾರ್ಡಿಯಾ ಪ್ರಯೋಗಶಾಲೆಯಲ್ಲಿ ಭಾರತ ಒಂದು ಅದ್ಭುತ ಕೆಲಸ ಮಾಡಿದೆ. ಇದರಿಂದ ನಮ್ಮನ್ನು ಹೈಪರ್ಸಾನಿಕ್ ತಂತ್ರಜ್ಞಾನ ಹೊಂದಿರುವ ದೇಶಗಳ ಮೊದಲ ಸಾಲಿನಲ್ಲಿ ನಿಲ್ಲಿಸಿದೆ. ಹೈದರಾಬಾದ್ ಡಿಬಾರ್ಡಿಯಾ ಪ್ರಯೋಗಶಾಲೆಯಲ್ಲಿ ಪೂರ್ಣ ಪ್ರಮಾಣದ ಸ್ಕ್ರಾಮ್ಜೆಟ್ ದಹನ ಯಂತ್ರವನ್ನು 12 ನಿಮಿಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಭೂಮಿಯ ಮೇಲೆ ಪರೀಕ್ಷಿಸಿದರು. ಈಗ ಸ್ಕ್ರಾಮ್ಜೆಟ್ ಅಂದರೆ ಏನು ಅನ್ನೋದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯ ರಾಕೆಟ್ಗಳು ತಮ್ಮೊಂದಿಗೆ ಆಕ್ಸಿಜನ್ ಟ್ಯಾಂಕ್ಗಳನ್ನು ಹೊತ್ತುಕೊಂಡು ಹೋಗುತ್ತವೆ. ಆದರೆ ಸ್ಕ್ರಾಮ್ಜೆಟ್ ಇಂಜಿನ್ ಗಾಳಿಯಿಂದಲೇ ಆಕ್ಸಿಜನ್ ತೆಗೆದುಕೊಳ್ಳುತ್ತದೆ. ಇದರಿಂದ ಮಿಸೈಲ್ ಹಗುರವಾಗುತ್ತದೆ, ವೇಗ ಹೆಚ್ಚುತ್ತದೆ, ತುಂಬಾ ದೂರ ಪ್ರಯಾಣಿಸಬಲ್ಲದು. ಈ ಪರೀಕ್ಷೆ ಭಾರತದ ಸ್ವದೇಶಿ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ನಿರ್ಮಾಣಕ್ಕೆ ದಾರಿ ಸುಗಮಗೊಳಿಸಿದೆ. ಒಂದು ಇಂಜಿನ್ 12 ನಿಮಿಷಗಳಿಗೂ ಹೆಚ್ಚು ಕಾಲ ಉರಿಯುತ್ತಾ ತನ್ನ ಬಲವನ್ನು ಸಾಬೀತುಪಡಿಸುವುದನ್ನು ಕಲ್ಪಿಸಿಕೊಳ್ಳಬಹುದೇ? ಡಿಬಾರ್ಡಿಯಾ ಸ್ಕ್ರಾಮ್ಜೆಟ್ ಇಂಜಿನ್ ಅದನ್ನೇ ಮಾಡಿದೆ. ಇದು ಕೇವಲ ಒಂದು ಪರೀಕ್ಷೆ ಮಾತ್ರ ಅಲ್ಲ, ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸ್ಪಷ್ಟ ಎಚ್ಚರಿಕೆ. ಈಗ ಭಾರತ ಪ್ರಪಂಚದಲ್ಲಿ 4ನೇ ದೇಶವಾಗಿ ಮಾರ್ಪಟ್ಟಿದೆ. ಹೈಪರ್ಸಾನಿಕ್ ಸ್ಕ್ರಾಮ್ಜೆಟ್ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ದೇಶಗಳಲ್ಲಿ ಇದುವರೆಗೂ ಈ ಸಾಮರ್ಥ್ಯ ಅಮೆರಿಕ, ರಷ್ಯಾ ಮತ್ತು ಚೀನಾ ಬಳಿ ಮಾತ್ರ ಇತ್ತು. ಈ ಯಶಸ್ಸು ಭಾರತ-ರಷ್ಯಾ ಬ್ರಹ್ಮೋಸ್ 2 ಕಾರ್ಯಕ್ರಮಕ್ಕೆ ಹೊಸ ಉತ್ಸಾಹ ನೀಡಿದೆ. ಇದನ್ನು 2 ಹಂತಗಳಲ್ಲಿ ಮಾಡುತ್ತಿದ್ದಾರೆ. 2026ಕ್ಕೆ ರಾಮ್ಜೆಟ್ ರೂಪ ಬರುತ್ತದೆ. ಇದರ ವೇಗ ಮ್ಯಾಕ್ 5ಕ್ಕಿಂತ ಹೆಚ್ಚು ಇರುತ್ತದೆ. ಮತ್ತು 2027ಕ್ಕೆ ಅಸಲಿ ಹೈಪರ್ಸಾನಿಕ್ ರೂಪ ಬರುತ್ತದೆ. ಇದರ ವೇಗ ಮ್ಯಾಕ್ 8 ಅಂದರೆ ಧ್ವನಿ ವೇಗಕ್ಕಿಂತ 8 ಪಟ್ಟು ಹೆಚ್ಚು ಇರುತ್ತದೆ. ಇದು 500 ಕಿಲೋಮೀಟರ್ ದೂರದವರೆಗೂ ದಾಳಿ ಮಾಡಬಲ್ಲದು ಮತ್ತು ರಷ್ಯಾದ ಜಿರ್ಕಾನ್ ಮಿಸೈಲ್ಗೆ ಗಟ್ಟಿ ಪೈಪೋಟಿ ನೀಡುತ್ತದೆ. ಅದರಲ್ಲಿ ಅತ್ಯಂತ ಗೌರವಕಾರಕ ವಿಷಯ ಏನೆಂದರೆ, ಇದರಲ್ಲಿ ಭಾರತ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಇದರಿಂದ ರಷ್ಯಾ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಇದೇ ಅಸಲಿ ಆತ್ಮನಿರ್ಭರ ಭಾರತ. ಅಂದರೆ ಭಾರತ ಕೇವಲ ಆಯುಧಗಳನ್ನು ಮಾಡೋದು ಮಾತ್ರ ಅಲ್ಲ, ತನ್ನ ಸ್ವದೇಶಿ ಆಯುಧ ನಿರ್ಮಾಣ ಸಾಮರ್ಥ್ಯದಲ್ಲಿ ಇನ್ನೂ ಯಾವ ಲೋಪವೂ ಇಲ್ಲ ಅಂತ, ಯಾವ ಅಡೆತಡೆಯೂ ಇಲ್ಲ ಅಂತ ಸಾಬೀತು ಮಾಡಿದೆ. ಭಾರತ ಈಗ ತನಗೆ ಬೇಕಾದ ಆಯುಧಗಳನ್ನು ಮಾಡಿಕೊಳ್ಳೋದರ ಜೊತೆಗೆ ಪ್ರಪಂಚದ ದೇಶಗಳಿಗೆ ರಫ್ತು ಕೂಡ ಮಾಡುವ ಸಾಮರ್ಥ್ಯಕ್ಕೆ ಬಂದಿದೆ. ಇದೇ ವಿಷಯ ಚೀನಾಕ್ಕೆ ಅತ್ಯಂತ ತೊಂದರೆ ಕೊಡುತ್ತಿದೆ. ಯಾಕೆಂದರೆ ಚೀನಾ ಯಾವಾಗಲೂ ಭಾರತವನ್ನು ತಂತ್ರಜ್ಞಾನದಲ್ಲಿ ಹಿಂದುಳಿದ ದೇಶ ಅಂತ ಯೋಚಿಸುತ್ತಾ ಬಂದಿತ್ತು. ಆದರೆ ಈಗ ಭಾರತ ಆ ಅಂತರವನ್ನು ವೇಗವಾಗಿ ಕಡಿಮೆ ಮಾಡುತ್ತಿದೆ. ಚೀನಾ ಹಲವು ವರ್ಷಗಳಿಂದ ಗರ್ವಪಡುತ್ತಿದ್ದ ತಂತ್ರಜ್ಞಾನಗಳನ್ನು ಸವಾಲು ಮಾಡುತ್ತಿದೆ. ಸರಳವಾಗಿ ಹೇಳಬೇಕೆಂದರೆ, ಭಾರತ ಇನ್ನು ಮುಂದೆ ಯುದ್ಧಭೂಮಿ ಕಾರ್ಯತಂತ್ರಗಳು ಮಾತ್ರ ಅಲ್ಲ, ನಿರ್ಮಾಣ, ಸರಬರಾಜು ಮತ್ತು ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲೂ ಚೀನಾದ ಯೋಚನೆಗಳಿಗೆ ಸವಾಲು ಹಾಕುತ್ತಿದೆ. ಇದೇ ಕಾರಣ ಭಾರತದ ಬದಲಾಗುತ್ತಿರುವ ಚಿತ್ರ ಚೀನಾವನ್ನು ಒಳಗೊಳಗೆ ಕಂಗೆಡಿಸುತ್ತಿದೆ. ಭಾರತ ಈ ಬಲವನ್ನು ರಾತ್ರಿಯಿಂದ ರಾತ್ರಿಗೆ ಸಾಧಿಸಲಿಲ್ಲ. ಇದರ ಹಿಂದೆ 6 ದಶಕಗಳ ಸಂಘರ್ಷಣೆ ಇದೆ. 1962 ಯುದ್ಧದಲ್ಲಿ ಸೋಲು ನಮಗೆ ಆತ್ಮನಿರ್ಭರತೆ ಯಾಕೆ ಬೇಕು ಅಂತ ಕಲಿಸಿತು. 1965 ಮತ್ತು 71 ಯುದ್ಧಗಳಲ್ಲಿ ಸೋವಿಯತ್ ಯೂನಿಯನ್ ವಿಮಾನಗಳು ನಮಗೆ ಗೆಲುವು ತಂದವು. ಆದರೆ 90ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಕುಸಿದ ನಂತರ ಭಾರತ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿಕೊಂಡಿತು.
ನಾವು ಫ್ರಾನ್ಸ್, ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಸಂಬಂಧಗಳನ್ನು ಬೆಳೆಸಿಕೊಂಡೆವು. ಈಗ ಭಾರತ ಪ್ರಪಂಚದಲ್ಲಿ ಕೆಲವೇ ದೇಶಗಳಲ್ಲಿ ಒಂದು 100ಕ್ಕೂ ಹೆಚ್ಚು ದೇಶಗಳಿಗೆ ಆಯುಧಗಳನ್ನು ಮಾರಾಟ ಮಾಡುತ್ತಿರುವ ದೇಶ. 2014ವರೆಗೂ ಕೇವಲ ಆಮದುದಾರನಾಗಿದ್ದ ಭಾರತ ಈಗ ರಫ್ತುದಾರನಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಭಾರತ ಶಿಖರಗಳನ್ನು ಮುಟ್ಟುತ್ತಿದೆ, ಮತ್ತೊಂದು ಕಡೆ ಚೀನಾ ತನ್ನ ಆಂತರಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದೆ. ಡಿಸೆಂಬರ್ 2025 ಕೊನೆಗೆ ಚೀನಾದ ಸೆಂಟ್ರಲ್ ಮಿಲಿಟರಿ ಕಮಿಷನ್ ಸದಸ್ಯರ ಸಂಖ್ಯೆ 7ರಿಂದ 4ಕ್ಕೆ ಕಡಿಮೆಯಾಗಿದೆ. ಕ್ಸಿ ಜಿನ್ಪಿಂಗ್ ಪೂರ್ಣ ನಿಯಂತ್ರಣವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ಸಮಸ್ಯೆ ಏನೆಂದರೆ ಅವರಿಗೆ ಸೈನಿಕ ಅನುಭವ ತುಂಬಾ ಕಡಿಮೆ. ತಜ್ಞರ ಸಲಹೆಗಳನ್ನು ಅಡಗಿಸಲಾಗಿದೆ. ಯುದ್ಧ ಬಂದರೆ ಈ ಒಬ್ಬರ ನಿಯಂತ್ರಣ ಚೀನಾಕ್ಕೆ ಅತಿದೊಡ್ಡ ದೌರ್ಬಲ್ಯವಾಗಿ ಮಾರ್ಪಡಬಹುದು. ಚೀನಾಕ್ಕೆ ಅತಿದೊಡ್ಡ ಚಿಂತೆ ಭಾರತದ ಹೆಚ್ಚುತ್ತಿರುವ ಗೋಲಾಬಾರುದು ಉತ್ಪಾದನೆ. 10 ವರ್ಷಗಳ ಹಿಂದೆ ಭಾರತ ತನ್ನ ಅಗತ್ಯಗಳಿಗೆ ಕೇವಲ 30% ಮಾತ್ರ ಗೋಲಾಬಾರುದು ಮಾಡುತ್ತಿತ್ತು. ಆದರೆ ಈಗ 2026ರಲ್ಲಿ ನಾವು 91% ಆತ್ಮನಿರ್ಭರರಾಗಿದ್ದೇವೆ. ಮೊತ್ತ $175 $179 ಈಗ ಮೇಡ್ ಇನ್ ಇಂಡಿಯಾ ಆಗಿವೆ. ಅಂದರೆ ಇನ್ನು ಮುಂದೆ ಭಾರತ ದೀರ್ಘಕಾಲೀನ ಯುದ್ಧಕ್ಕೆ ವಿದೇಶಿ ಸಹಾಯ ಬೇಕಿಲ್ಲದಂತೆ ಸಿದ್ಧವಾಗಿದೆ. ಚೀನಾಕ್ಕೆ ಇದು ಕೇವಲ ಯುದ್ಧಭೂಮಿ ಹೊಡೆತ ಮಾತ್ರ ಅಲ್ಲ, ಗರ್ವಕ್ಕೆ ತೀವ್ರ ಹೊಡೆತ. 1962 ಯುದ್ಧದಲ್ಲಿ ಚೀನಾ ಭಾರತವನ್ನು ಸೋಲಿಸಿತು. ಆದರೆ ಚೀನಾಕ್ಕೂ ಭಾರೀ ನಷ್ಟ ಆಯಿತು. ಆದರೆ ಈಗಿನ ಭಾರತ ಅಂದಿನ ಭಾರತ ಅಲ್ಲ. ಅಂದು ನಮ್ಮ ರಕ್ಷಣಾ ಬಜೆಟ್ ಮೊತ್ತ ದೇಶದ ಆದಾಯದಲ್ಲಿ 2% ಇತ್ತು. ನಾಯಕತ್ವ ದುರ್ಬಲವಾಗಿತ್ತು. ಈಗ ಭಾರತ ಬಹುಶಃ ಒಂದು ಬೊಂಬೆ 90% ಮೊತ್ತ ದೇಶದ ಆದಾಯವನ್ನು ಖರ್ಚು ಮಾಡುತ್ತಿದ್ದರು. ಆ ಹಣದ ಹೆಚ್ಚು ಭಾಗವನ್ನು ಸ್ವದೇಶೀಕರಣ ಮತ್ತು ಭವಿಷ್ಯ ಸನ್ನದ್ಧತೆಗೆ ಖರ್ಚು ಮಾಡುತ್ತಿದ್ದೇವೆ. ಅತ್ಯಂತ ಮುಖ್ಯವಾದ ವಿಷಯ ಸ್ನೇಹಿತರೆ, ಭಾರತದ ಈಗಿನ ಬಲಿಷ್ಠ ಸ್ಥಿತಿ ಒಂದು ನಿರ್ಧಾರ ಅಥವಾ ಒಂದು ಸರ್ಕಾರದ ಕಲಿತ ಅಲ್ಲ. ಇದು 6 ದಶಕಗಳಿಗೂ ಹೆಚ್ಚು ಕಾಲದ ಕಷ್ಟ, ಕಲಿಕೆ ಮತ್ತು ಸುಧಾರಣೆಗಳ ಛಲಿತ. ಅದಕ್ಕೆ ಈಗ ಭಾರತವನ್ನು ಕೇವಲ ನೋಡುತ್ತಿಲ್ಲ, ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಇದೇ ವಿಷಯ ಚೀನಾಕ್ಕೆ ಅತ್ಯಂತ ತೊಂದರೆ ಕೊಡುತ್ತಿದೆ. ಅಂದರೆ ಈಗಿನ ಭಾರತ 1962 ಭಾರತ ಅಲ್ಲ. ಈಗ ನಾವು ರಕ್ಷಣೆಯ ಮೇಲೆ ಮೊತ್ತ ದೇಶದ ಆದಾಯವನ್ನು ಸರಿಯಾಗಿ ಬಳಸುತ್ತಿದ್ದೇವೆ. ಸ್ವದೇಶೀಕರಣದ ಮೇಲೆ ಗಮನ ಹರಿಸುತ್ತಿದ್ದೇವೆ. ಭಾರತ ಇನ್ನು ಮುಂದೆ ಕೇವಲ ಗಡಿ ಶಕ್ತಿ ಮಾತ್ರ ಅಲ್ಲ, ನೀರು, ಭೂಮಿ, ಆಕಾಶ ಮತ್ತು ಅಂತರಿಕ್ಷ ಎಲ್ಲಾ ಕ್ಷೇತ್ರಗಳಲ್ಲೂ ಚೀನಾಕ್ಕೆ ಗಟ್ಟಿ ಟಕ್ಕರ್ ಕೊಡುವ ಯುದ್ಧಭೂಮಿ ಶಕ್ತಿಯಾಗಿ ಮಾರ್ಪಟ್ಟಿದೆ. ಈ ಬದಲಾವಣೆ ಕೇವಲ ಸಂಖ್ಯೆಗಳದು ಮಾತ್ರ ಅಲ್ಲ, ಇದು ಭಾರತದ ಸ್ವಾಭಿಮಾನದ ಕತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾಯ್ತು ಅಂದ್ರೆ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.